ಇವ್ರ ತಾಯಿ ಇಚ್ಛಾ ಭಾಳ ಇತ್ತು. ನಾನು ಇವ್ರ ಊರೊಳಗೆ ಒಂದು ಬ್ಯಾಸಗಿ ಪುರಾಣ ಪೂಜ್ಯರ ಒಪ್ಪಿಸಿದ್ರಲ್ಲ, ನನಗೊಂದು ಬಸವಣ್ಣ ದೇವರ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಅಲ್ಲಿ ಪುರಾಣಕ್ಕಿದ್ದಾಗ ಹಳೆ ದೇವರು ನಿಮ್ಮ ಹಳ್ಯಾಗ ಒಂದಿಟ್ಟು ಪುರಾಣ ಹೇಳಕ್ಕೆ ಹಚ್ಚ್ರಿ, ನಿಮ್ಮ ಹಳ್ಯಾಗ ಒಂದಿಟ್ಟು ಪುರಾಣ ಹೇಳಕ್ಕೆ ಹಚ್ಚ್ರಿ ಅಂತ ಬಹಳಷ್ಟು ಅಪೇಕ್ಷೆ ಪಡೋರು. ನಾ ಸಮಯ ಸಿಕ್ಕಾಗಿ ಕೂಡದಲ್ಲಿ ಇತ್ತಿರೋಣ ಹಿಂಗೋ ಅಕ್ಕನ ವಿಷಯ ಅಭಿಪ್ರಾಯ ಹಿಂಗದ, ಆ ನಿಟ್ಟಿನಾಗ ಒಂದಿಟ್ಟು ಪ್ರಯತ್ನ ಮಾಡು ಅಂತ ತಿಳ್ಕೊಂಡು ಅಂದಾಗ ಮಾಮ ಒಂದು ಸಮಸ್ಯೆ, ನನಗೆ ಕನ್ನಡ ಬರೋದಿಲ್ಲ. ಕನ್ನಡ ಶಾಲೆ ಆಗಿಲ್ಲ ಇವ್ರದ್ದು, ಮರಾಠಿ ಶಾಲೆ. ಮರಾಠಿ ಪುಸ್ತಕ ಬೇಕಾದಂಗೆ ಓದ್ತಾರೆ, ಕನ್ನಡ ಓದೋದು ಒಂದಿಟ್ಟು ಕಷ್ಟ. ಅದಕ್ಕೆ ಒಂದರ ಕಷ್ಟ ಆಗ್ತದ ಮಾಮ ಅನ್ಕೋತ ಬಂದಿದ್ರು. ಬಹುಶಃ ಇವತ್ತು ಅವರ ತಾಯಿಯವರ ಅಪೇಕ್ಷೆ ಪರಿಪೂರ್ಣಗೊಂಡಾದಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಂತ ಅನಿಸ್ತದ. ಯಾಕಂದ್ರೆ ಅದಕ್ಕೆ ತಾಯಿ ಅಂತ ಕರಿತಾ ಇರ್ತಾರೆ. ಅಪೇಕ್ಷೆ ಪಟ್ಟರವರು, ಆದ್ರೆ ಅದನ್ನು ನೋಡುವ ಭಾಗ್ಯ ಇಲ್ಲ. ಹಂಗಿರ್ತದ. ಆ ತಾಯಿ ಗಟ್ಟಿಯಾದ ಮನಸ್ಸಿನಿಂದ ನನ್ನ ಮಗ ಒಬ್ಬ ಪುರಾಣಿಕ ಆಗಲಿ ಸಂಕಲ್ಪ ಮಾಡಿದ್ರೋ ಆ ಸಂಕಲ್ಪ ಇವತ್ತು ಈ ವೇದಿಕೆ ಮುಖಾಂತರ ಸಾಕಾರ ಆಗ್ಯದ ಅನ್ನೋದು ಅದ ಒಂದು ಬಹಳ ದೊಡ್ಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ನಮಗೆ ಪೂಜ್ಯರ ಆಶೀರ್ವಾದ ನನಗೆ ಅವಶ್ಯಕತೆ ಇತ್ತಿಲ್ಲಿ. ಅದು ಪೂಜ್ಯರು, ನಾನು ತಮ್ಮಣ್ಣ ಪೂಜಾರಿಯವರು ಮಾತಾಡಿಕೊಂಡೆ ನಾನು ಬಿಜಾಪುರದೊಳಗೆ ಪುರಾಣ ಹಿಡಿದಿದ್ದೆಪ್ಪ, ಹಿಂಗದ ಪರಿಸ್ಥಿತಿ ಹೆಂಗ್ ಮಾಡ್ಲಿ ತಂದಾಗ ಹೆಂಗರೆ ನಾ ಕೆದ್ದು ಸಂಭಾಳಿಸ್ತೀವಿ ತೋರಿ ಅಂತ ತಿಳ್ಕೊಂಡು ಪೂಜ್ಯರು ಅಪ್ಪಣೆ ಕೊಟ್ಟರು. ತಮ್ಮಣ್ಣ ಪೂಜಾರಿಯವರು ಅಂದ್ರೆ ಹೆಂಗರೆ ಮಾಡೋಣ, ಅಪ್ಪ ಅವರೇ ಬಂದ್ರು ಸಾಕು ನಮಗಂದಿದ್ರು. ಅದಕ್ಕೆ ಮತ್ತೆ ಅಪ್ಪ ಅವರಂದ್ರು ಸಿದ್ಧಾನಂದಗೂ ಬನ್ನಿ ಕರ್ಕೊಂಡು ಮಾಡೋಣ ಕಾರ್ಯಕ್ರಮ ತಿಳ್ಕೊಂಡು ಮಾಡಿದ್ರಲ್ಲ, ಬಹಳ ಖುಷಿ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ ಆ ಸಂದರ್ಭದೊಳಗೆ ಎಲ್ಲಿಗೆ ಬಂದಿದ್ದ ಪರಿಸ್ಥಿತಿ ಅಂದ್ರೆ ನಮ್ಮ ಬಾಳು ಕಾಕ, ನಾವು ಪುರಾಣ ಹಚ್ಚೋದಿಲ್ಲ ಅಂದ್ರೆ ಹಚ್ಚೋದಿಲ್ಲ ನೋಡು, ನೀ ಬಂದ್ರ ಹಚ್ತೇವೆ ಇಲ್ಲಂದ್ರೆ ಇಲ್ಲ. ಇಲ್ಲಿಗೆ ಬಂದಿತ್ತು, ಬಂದು ಗೋಳಿ ತಯಾರಿತ್ತು ನಮಗೂ. ಆ ಗೋಳಿಂದ ತಪ್ಪಿಸ್ಗೂ ಹೆಂಗೆ ಸಹಾಯ ಮಾಡಿದ್ರಂದ್ರೆ ಪೂಜ್ಯರ ಆಶೀರ್ವಾದ ಆಯ್ತು, ಆ ಗುಂಡು ಸರದು ಹೋಯ್ತದ, ಬಾಜು ಹೋಯ್ತದ ಕಡೆ. ಆ ಸಹಾಯದೊಳಗೆ ನಮ್ಮ ಅಳಿಯಂದು ಕೂಡ ಪಾಲದ ಭಗವಂತ ಅವರಿಗೂ ಕೂಡ ಉತ್ತರೋತ್ತರವಾಗಿ ಈ ರಂಗದೊಳಗೆ ಪೂಜಾದೊಳಗೆ ಎತ್ತಿದ ಕೈಯ ಯಾವ್ದು ಬೇಕಾದ ಹೇಳ್ರಿ, ಬೇಕಾತರ ಪೂಜಾ ಎಂತ ಹೋಮ ಮಧ್ಯ ಅಂತ ಹೋಮ ಜಗತ್ತಿನಾಗ ಯಾರೋ ಮಾಡಾರಂತ ಪೂಜಾ ಮಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಾನ. ಅಂತ ಪೂಜಾ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದು ಈ ಪ್ರವಚನ ವೇದಿಕೆ ಮೇಲೂ ಕೂಡ ತಮ್ಮ ಒಂದು ವಿದ್ಯೆಯನ್ನು ಹೊರಹಾಕ್ತಕ್ಕಂಥ ಸಂದರ್ಭ ಒದಗಿ ಬಂದದ ಮಾಡಿದಾರ. ಮತ್ತೆ ಅವಕಾಶ ಅವರಿಗೆ ಕಲ್ಪಿಸಿಕೊಡ್ಲಿ ಭಗವಂತ ತಿಳ್ಕೊಂಡು ಹೇಳುತ್ತಾ, ಇನ್ನು ನಿಮ್ ಒಂದು ಕೆಲಸ ನಂದು ಬಾಕಿ ಉಳಿತಿ ವರ್ಷ ಏನು ಅಂದ್ರೆ